ನಿಲ್ಸಯ್ಯ ದುರಂಧರ್ 2 ಗೆದ್ದ ಬೆನ್ನಲ್ಲೇ ಸಂಜಯ್ ದತ್ ಅವರು ಕಿಡಿಕಾರಿದ್ದಾರೆ. ಈ ಒಂದು ಖಾಸಗಿತನವನ್ನ ಬಿಟ್ಟು ಹೊರಗಡೆ ಬಂದ ತಕ್ಷಣ ಒಂದಷ್ಟು ಕ್ಯಾಮ್ರಾಗಳಿಗೆ ಅವರು ಬೇಸತ್ತು ಹೋಗಿದ್ದಾರೆ. ಹೌದು, ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿ ಕಡೆಗೆ ಜೈಲಿನ ರುಚಿಯನ್ನ ಕಂಡು ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿಯೂ ಕೂಡ ಗೆದ್ದು ಬಂದಿರುವ ಸಂಜಯ್ ದತ್ ಅವರು ಕೂಡ ಈ ಒಂದು ಬೇಸರದ ಸಂಗತಿಯನ್ನ ಹೊರಹಾಕಿದ್ದಾರೆ. ಇಂತಹ ಸಂಜಯ್ ದತ್ ಸದ್ಯ ದುರಂಧರ್ ಮತ್ತು ದುರಂಧರ್ 2 ಚಿತ್ರದ ಗೆಲುವನ್ನ ಎಂಜಾಯ್ ಮಾಡುತ್ತಿದ್ದಾರೆ. ಭಾರತದೆಲ್ಲೆಡೆ ಮನೆ ಮಾತಾಗಿದ್ದಾರೆ. ಇವತ್ತು ಕೇವಲ ಆಕ್ಷನ್ ಕನ್ನ ಅವರ ರೆಹಮಾನ್ ಏನಿದೆ ಮತ್ತು ರಾಕೇಶ್ ಬೇಡಿ ಅವರ ಜಮಾಲಿ ಪಾತ್ರಗಳು ಕುರಿತು ಮಾತ್ರ ಜನ ಮಾತನಾಡ್ತಿಲ್ಲ. ಸಂಜಯ್ ದತ್ ಅವರ SP ಚೌಧರಿ ಅಸ್ಲಾಂ ಪಾತ್ರಗಳು ಕುರಿತು ಕೂಡ ಮಾತನಾಡ್ತಿದ್ದಾರೆ. ಸಂಜಯ್ ದತ್ಗೆ ಸಲಾಂ ಹೊಡಿತಿದ್ದಾರೆ. ಏನು ಸಹಜವಾಗಿಯೇ ತಮ್ಮ ಪಾತ್ರಕ್ಕೆ ಮತ್ತು ಚಿತ್ರಕ್ಕೆ ಸಿಕ್ಕಿರುವ ಪ್ರೀತಿಯ ಸಂಜಯ್ ದತ್ ಅವರ ಹೃದಯ ತುಂಬಿ ಬಂದಿದೆ. ಹೀಗಾಗಿಯೇ ತಮ್ಮ ಪತ್ನಿ ಮಾನ್ಯತಾ ಹಾಗೂ ಮಕ್ಕಳನ್ನ ಕರೆದುಕೊಂಡು ಈ ಸಕ್ಸಸ್ನ ಸೆಲೆಬ್ರೇಟ್ ಮಾಡಲು ಮನೆಯ ಹೊರಗೆ ಬಂದಿದ್ದಾರೆ. ಇದೇ ಸಮಯದಲ್ಲಿ ಕಿರಿಕಿರಿಗೊಳಗಾಗಿ ಸಾಕು ನಿಲ್ಸಯ್ಯ ಅಂತ ಸಂಜಯ್ ದತ್ ಅವರು ಮಾತನಾಡಿದ್ದಾರೆ. ಹೌದು ಸ್ನೇಹಿತರೆ, ಯಾಕೆಂದ್ರೆ ಈಗಾಗಲೇ ಹೇಳಿದಂತೆ ಊಟಕ್ಕೆಂದು ರೆಸ್ಟೋರೆಂಟ್ಗೆ ಸಂಜಯ್ ದತ್ ಅವರು ಹೋದಾಗ ಪಾಪರಾಚಿಗಳು ದತ್ ಮತ್ತು ಕುಟುಂಬವನ್ನ ಸುತ್ತುವರೆದು ಬೇಡ ಅಂದರೂ ಕೇಳದೆ ಫೋಟೋವನ್ನ ಕ್ಲಿಕ್ಕಿಸಿದ್ದಾರೆ, ವಿಡಿಯೋ ಕೂಡ ಮಾಡಿದ್ದಾರೆ. ಪಾಪರಾಜಿಗಳ ಈ ವರ್ತನೆಯಲ್ಲಿ ನಿಗಿ ಕೆಂಡ ಕಾರಿದ ಸಂಜಯ್ ದತ್ ಸಾಕು ನಿಲ್ಸಯ್ಯ ಎಂದು ಕಿರಿಚಿದ್ದಾರೆ. ಇನ್ನು ಸಂಜಯ್ ದತ್ ಅವರ ಈ ಕೋಪ ತಾಪ ನೋಡಿ ಅಲ್ಲಿದ್ದ ಪಾಪರಾಜಿಗಳು ಸುಮ್ಮನಾದ್ರ. ಆದರೆ ಇದು ಅಲ್ಲಿಗೆ ಮುಗಿಲಿಲ್ಲ. ಬದಲಿಗೆ ಊಟ ಮುಗಿಸಿಕೊಂಡು ಸಂಜಯ್ ದತ್ ಹೊರಗಡೆ ಬರುವವರೆಗೂ ಕಾದು ಬಂದ ಮೇಲೆ ಬಾಬಾ ಬಾಬಾ ಎಂದು ಕೂಗಿ ಫೋಟೋಗೆ ಪೋಸ್ ಕೊಡುವಂತೆ ಹೇಳಿದ್ದಾರೆ. ಸಿಕ್ಕಾಪಟ್ಟೆ ಕೋಪದಲ್ಲಿರುವಂತಹ ಸಂಜಯ್ ದತ್ ಸಾಕು ನಿಲ್ಸಯ್ಯ ಎಂದು ಹೇಳಿದ್ದಾರೆ. ಒಂದಷ್ಟು ಸೆಲೆಬ್ರಿಟಿಗಳಿಗೆ ತಮ್ಮ ಖಾಸಗಿ ಜೀವನ ಸೋಷಿಯಲ್ ಮುಖಾಂತರ ತೆರೆದಿಡುವಂತಹ ಪರಿಸ್ಥಿತಿ ಇವತ್ತಿನ ದಿನಮಾನಗಳಲ್ಲಿ ನಡೀತಾ ಇದೆ. ಸದ್ಯ ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಸಿನಿಮಾ ರಂಗ ಅನ್ನೋದನ್ನ ನಾವು ಕಾದು ನೋಡಬೇಕಿದೆ. ಅಥವಾ ಇಂಥದಕ್ಕೆಲ್ಲದಕ್ಕೂ ಏನಾದರೂ ತಡೆ ಬೀಳುತ್ತಾ ಅದನ್ನು ನಾವು ಕಾದು ನೋಡಬೇಕಿದೆ.